2005ರಲ್ಲಿ ಸುರತ್ಕಲ್ನಿಂದ BC ರೋಡ್ವರೆಗೆ ಚತುಷ್ಪಥ ಕಾಮಗಾರಿ ರಸ್ತೆಯ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ನಡೆದಂತಹ ರಸ್ತೆಯ ಕಾಮಗಾರಿ 2005ರಲ್ಲಿ ಆರಂಭವಾಗ್ತದೆ. ಆ ಬಳಿಕ 2012-13ರವರೆಗೂ ಕೂಡ ಆ ಕಾಮಗಾರಿ ಮುಂದುವರಿಯುತ್ತದೆ. ಅದರ ಪ್ರೊಜೆಕ್ಟ್ ಏನು ಅಂತ ಹೇಳಿದರೆ ಸುರತ್ಕಲ್ ಟು BC ರೋಡ್ ಪ್ರೊಜೆಕ್ಟ್, ರಾಷ್ಟ್ರೀಯ ಹೆದ್ದಾರಿ ಹಳೆಯ 48 ಈಗಿನ 75. ಅದರಲ್ಲಿ ಸುರತ್ಕಲ್ನಿಂದ ಮುಂಬೈ ಆಗಿ ಕೇರಳಕ್ಕೆ ಹಾದು ಹೋಗುವಂತಹ ಈಗಿನ 66 ಹಳೆಯ 17 ನಂಬರ್ನ ಹೆದ್ದಾರಿ ಕೂಡ ಕನೆಕ್ಟ್ ಆಗಿಕೊಂಡು ಒಂದು ಪ್ರೊಜೆಕ್ಟ್ ಆಗಿರ್ತದೆ. ಅದು ಪೋರ್ಟ್ ಕನೆಕ್ಟ್ ರೋಡ್ ಅಂತ ಹೇಳ್ತಾರೆ, ಬಂದರನ್ನು ಸಂಪರ್ಕಿಸುವ, ಬಂದರಿಗೆ ಕನೆಕ್ಟ್ ಆಗುವಂತಹ ರಸ್ತೆ. ಸುಮಾರು 280 ಕೋಟಿ ರೂಪಾಯಿಯಲ್ಲಿ ಏನೋ ಅಂದಾಜು ವೆಚ್ಚದಲ್ಲಿ ಆಗ ಕಾಮಗಾರಿ ಆರಂಭವಾಗಿ ನವಯುಗ ಕನ್ಸ್ಟ್ರಕ್ಷನ್ ಸುಮಾರು 8 ವರ್ಷಗಳ ಕಾಲ ಕಾಮಗಾರಿ ನಡೆಯುತ್ತದೆ. ಆನಂತರ 2013ರಲ್ಲಿ ಆ ಕಾಮಗಾರಿ ಸಂಪೂರ್ಣ ಆಗದ ಸಂದರ್ಭದಲ್ಲಿಯೂ ಕೂಡ ಅಲ್ಲಿ ಟೋಲನ್ನು ಓಪನ್ ಮಾಡ್ತಾರೆ. ಆ ಟೋಲು ಸಂಗ್ರಹ ಬಹುಶಃ ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ಪ್ರಥಮವಾಗಿ ಒಂದು ಟೋಲು ಸಂಸ್ಕೃತಿಯಾಗಿರ್ತದೆ ಅವತ್ತು ಸ್ಟಾರ್ಟ್ ಆದಂಥದ್ದು. ಆಗಿನ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಆರಂಭವಾದಂತಹ ಒಂದು ರಸ್ತೆ ಮತ್ತು ಆ ಟೋಲ್ ಸಂಗ್ರಹ. ಈ ಟೋಲು ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಈ 14 ವರ್ಷಗಳಿಂದಲೂ ಕೂಡ ಅಲ್ಲಿ ಟೋಲ್ ಸಂಗ್ರಹ ನಡೀತಾ ಇದೆ. ಅಲ್ಲಿ ಟೋಲ್ ಆರಂಭವಾದಂತಹ ಸಂದರ್ಭದಲ್ಲೇ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಟೋಲ್ ಸಂಗ್ರಹ ಮಾಡುವುದಕ್ಕೆ ಸಂಪೂರ್ಣವಾಗಿ ವಿರೋಧ ಕೂಡ ವ್ಯಕ್ತಪಡಿಸಿತ್ತು. ಅವತ್ತು ರಾತ್ರೋರಾತ್ರಿ ನಾವಲ್ಲಿ ಪ್ರತಿಭಟನೆಗಳನ್ನು ಕೂಡ ಮಾಡಿದ್ದೇವೆ. ಅವತ್ತಿನ ಜಿಲ್ಲಾ ನಾಯಕರು, ಅದೇ ರೀತಿ ಅಸೆಂಬ್ಲಿ ನಾಯಕರು, ಇಲ್ಲಿ ಅಕ್ಬರ್ ಅಲಿ ಅವರು ಇಲ್ಲೇ ಇದ್ದಾರೆ, ಪತ್ರಿಕಾಗೋಷ್ಠಿಯನ್ನು ಕೂಡ ಅವರ ನೇತೃತ್ವದಲ್ಲಿ ಅವತ್ತು ಮಾಡಲಾಗಿದೆ. ಈ ಬಗ್ಗೆ ಹೋರಾಟಗಳನ್ನು ನಾವು ಅವತ್ತೇ ಸ್ಟಾರ್ಟ್ ಮಾಡಿದ್ದೇವೆ. ಆ ನಂತರವೂ ಕೂಡ ಅಲ್ಲಿ ರಾಜಾರೋಷವಾಗಿ ಟೋಲ್ ಸಂಗ್ರಹ ಆಗ್ತಾ ಇತ್ತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಮಗಾರಿ ಯಾವ ರೀತಿಯಲ್ಲಿದೆ ಅಂತ ಹೇಳುವಂಥದ್ದು ಎಲ್ಲರಿಗೂ ಗೊತ್ತಿದೆ. ರಸ್ತೆ ಕಾಮಗಾರಿ ಉಳಿದ ಜಿಲ್ಲೆಗಳಿಗೆ, ಉಳಿದ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ಜಿಲ್ಲೆಯಲ್ಲಿ ಮೂಲಭೂತ ಸೌಲಭ್ಯಗಳು, ಅದೇ ರೀತಿ ಸರ್ಕಾರದ ಯೋಜನೆಗಳು ಬಹಳ ಕಡಿಮೆ ಬರುವಂಥದ್ದು. ಆದರೂ ಕೂಡ ಇದರ ಬಗ್ಗೆ ಟೋಲ್ ಸಂಗ್ರಹ, ಆ ಟೋಲು ಸಂಗ್ರಹ ಮಾಡಿದ ನಂತರವೂ ಕೂಡ ಅಲ್ಲಿ ತುಂಬ ಅದರ ಬಗ್ಗೆ ಆಕ್ಷೇಪಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ದಿನಂಪ್ರತಿ ಅಲ್ಲಿ ಗಲಾಟೆಗಳಾಗ್ತಾ ಇದೆ, ದಿನಂಪ್ರತಿ ಗಲಾಟೆಗಳು. ಯಾವುದಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆದರೆ ಮಾತ್ರ ಅದೊಂದು ಚರ್ಚೆ ಆಗ್ತದೆ ವಿನಃ, ಅದು ದೂರು ದಾಖಲಾಗ್ತದೆ ವಿನಃ, ಪ್ರತಿ ದಿವಸ ಬ್ರಹ್ಮರಕೋಟ್ಲು ಟೋಲ್ನಲ್ಲಿ ಟೋಲನ್ನು ಸಂಗ್ರಹ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಜನರು ಇದಕ್ಕೆ ಆಕ್ಷೇಪಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರಿಗೂ ಕೂಡ ಈ ಟೋಲು ಅಗತ್ಯ ಇಲ್ಲ. ಯಾಕೆಂತ ಹೇಳಿದರೆ ಹೆದ್ದಾರಿ ಪ್ರಾಧಿಕಾರ ಟೋಲ್ ಸಂಗ್ರಹಿಸಬೇಕಾದ್ರೆ ಅದಕ್ಕೆ ಹಲವಾರು ನಿಯಮಗಳಿದೆ. ಆ ರಸ್ತೆ ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳುವಂಥ ನಿಯಮಗಳಿದೆ. 15 ವರ್ಷಗಳ ಹಿಂದೆ ಮಾಡಿದಂತಹ ಒಂದು ರಸ್ತೆ, ಹಿಂದೆ ಕಾಮಗಾರಿ ಪೂರ್ಣಗೊಂಡಂತಹ ಒಂದು ರಸ್ತೆ 15 ವರ್ಷ ಕಳೆದ ನಂತರವೂ ಕೂಡ ಈಗಾಗಲೇ ಅದರ ಎಷ್ಟೋ ಪಟ್ಟು ಅಲ್ಲಿ ಆ ಟೋಲ್ ಮೂಲಕ ಆ ಕಾಮಗಾರಿಯ ಮೊತ್ತ ಸಂಗ್ರಹ ಆಗಿರ್ಬೋದು. ಸರ್ಕಾರ ಅದನ್ನು ಬಿಡುಗಡೆ ಮಾಡ್ತಾ ಇಲ್ಲ ಎಷ್ಟು ಸಂಗ್ರಹ ಆಗಿದೆ ಅಂತ ಹೇಳುವಂಥದ್ದು. ನಮಗೆ ಸಿಗುವಂತಹ ಒಂದು ಅಂದಾಜು ಲೆಕ್ಕಾಚಾರದ ಪ್ರಕಾರ ಅದರ ಎಷ್ಟೋ ಪಟ್ಟು ಟೋಲು ಅಲ್ಲಿ ಸಂಗ್ರಹವಾಗಿದೆ. ಆದರೂ ಇಲ್ಲಿ ಜನರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿನ ಯಾವೇ ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು ಇದರ ಬಗ್ಗೆ ಒಂದು ನಿಮಿಷವೂ ಕೂಡ ಮಾತನಾಡ್ತಾ ಇಲ್ಲ. ಯಾಕೆಂದರೆ ದಕ್ಷಿಣ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಸಂಸದರಿಗೆ, ಶಾಸಕರಿಗೆ ಇದರ ಅಗತ್ಯವೇ ಇಲ್ಲ. ಅವರಿಗೆ ದ್ವೇಷ ಭಾಷಣ ಮಾಡಿದರೆ ಸಾಕು, ಇಲ್ಲಿ ಏನಾದರೂ ಗಲಭೆ ನಡೆದರೆ ಸಾಕು, ಅಥವಾ ಇಲ್ಲಿ ಆಗುವಂತಹ ಏನು ನೈಸರ್ಗಿಕ ಸಂಪತ್ತುಗಳನ್ನು ಲೂಟಿ ಮಾಡುವವರಿಗೆ ಬೆಂಗಾವಲಾಗಿ ನಿಂತರೆ ಸಾಕು, ಅಕ್ರಮ ವ್ಯವಹಾರಗಳಿಗೆ ಬೆಂಗಾವಲಾಗಿ ನಿಂತರೆ ಸಾಕು, ಚುನಾವಣೆ ಆಗುವಾಗ ಅವರು ಫಂಡ್ ಮಾಡ್ತಾರೆ, ಇನ್ನಾಗಲಿಕ್ಕೆ ಸಾಧ್ಯವಿದೆ. ಒಂದಷ್ಟು ಕಮ್ಯುನಲ್ ವಿಚಾರಗಳ ಬಗ್ಗೆ ಚರ್ಚೆ ಬಂದರೆ, ಅದರಲ್ಲಿ ಒಂದಷ್ಟು ಗಲಾಟೆ ಆದರೆ
ಇಲ್ಲಿ ಸುಲಭದಲ್ಲಿ ಅವರಿಗೆ ಮತಗಳು ಸಿಗ್ತದೆ.